ನೇಮಗಂಬಳಿ ನೇಮ ಕೆಟ್ಟರು ಮಲ್ಲಗಂಬಳಿ ಮಹಾದೇವದ ಹೌದ್ 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 ಹೋಮಗಂಬಳಿ ಹೋಮ ಕೆಟ್ಟರು ಹೌದ್ ಮತ್ತೀಗ ಸಿದ್ರನ ಹೊತ್ತು ಮೆರೆಸತಕ್ಕಂತ ಜಾಡಿಯಲ್ಲಿ ಹುಟ್ಟ್ಯದ ಹೌದಾ ಯಾವಾಗ ನನ್ನ ಮತ್ತ ಗೊಂಗಡಿ ಅತ್ತಾರ ಅವ್ರ ಏನಂದ್ರೆ ಗೊಂಗಡಿ ಅಂದ್ರ ನಿನ್ನ ಬಿಗ್ಗಿನ ಬಿಡಿಸ್ತಾನ ಮತ್ತ ಹೌದ್ ಹೌದು ಇಂತ ಪಂಡಿತಗಳು ಬಾಳ ಮಂದಿ ಆಗಿ ಹೋಗ್ಯಾರ ನನಗ ಹೌದ್ ಇಂತ ಪಂಡಿತಗಳು ಬಾಳ ಮಂದಿ ಆಗಿ ಹೋಗ್ಯಾರ ನೀ ಗೊಂಗಡಿ ಅಂದ್ರ ನಿನ್ನ ಬಿಂಗಿನ ಬಿಡಿಸ್ತಾನ ಗ್ವಾಂಗಡಿ ಹಾ ಕೌಂದ್ ಅನ್ನೋರ್ ಕರೆ ಅವ್ರಿಗೆ ಗ್ವಾಂಗಡಿ ಅಂತಾರ ನಿನಗ್ ಎಷ್ಟೋ ವರ್ಷ ಅಲ್ಲ ಯಾಕಂದ್ರೆ ಇವ್ ಹಳ್ಳೂರು ಎಲ್ಲಪ್ಪ ಅಂದ್ರೆ ಇನ್ನು ಸಾದಾ ತಿಳಿಬೇಡ ಏನ್ ಬರ್ಬರ್ತೇನ್ ತಿಳಿಯಂಗಿಲ್ರಿ ಚಾದರ ಬಡಿಸಿಟ್ಟ ಕೌದಿ ಕೌದ್ ಹೇಳ್ಕೊತ ಹೋಗುತ್ತಾರೇನ ಅದ ಬ್ಯಾಡ ತಮ್ಮ ಸಿದ್ಧಾಟಿಗೆ ಒಳಗ ಹೌದು ನಾವು ಕಂಬಳಿ ಬಿಟ್ಟ ಹೇಳ್ಬೇಕು ಹೌದ್ ಹೌದ್ರಿಪ್ಪ ಇದಕ್ಕ ಗೊಂಗಡಿ ಅಂದ್ರು ಮುಂದ್ ಬಂದ್ ಹೆಗದ ಮೇಲೆ ಅಕ್ಕನ ಜಾಡಿ ಅಂದ್ರು ಹಾ ಜಾಡಿಸಿ ಮಳಿಕರಿ ಅನ್ನ ಜಾಡಿ ಅಂದ್ರು ಈ ಮಾತು ಯಾರು ಹೇಳಕ್ ಹೋಗ್ಬೇಡ್ರಿ ಹಾಸನ ಹಾಸಿಗೆ ಅಂದ್ರು ಅತ್ ಹೇಳವ್ರಿ ಅವ್ರ ಮುಂದ ಹೌದು ಸರಜೋಡಿ ಗುರುಜಿ ಅವರ ಹೇಳಿ ಯಾರು ಕೇಳಿದ್ರೆ ಯಾವ ಇಟ್ಟದು ಹೊಡೆದು ನೋಡ್ರಿ ಜಾಡಿ ವಿಷಯ ಯಾರ ಮಾತಾಡಿ ಜಾಡಿ ಎಲ್ಲಿ ಹುಟ್ಟೈತಿ ಯಾರ ಮಾತಾಡಿದ್ರ ಅಂದ್ರ ಇವತ್ತಿಗೆ ನಾ ಹಾಡಿಕೆ ಬಿಡ್ತಾನ ಮತ್ 21 2:30 3:30 4:30 5:30 ಇಂತ ಯಾರು ಮಾತಾಡಿಲ್ಲ ಎಲ್ಲಾರು ಮಾತಾಡ್ಯಾರ ಆದ್ರೆ ಇಲ್ಲಿ ಹುಟ್ಟಿದ್ ಬೇಕು ಮೊದಲ ಹೌದ್ ಹೌದ್ರಿಪ್ಪ ಡೋಳ ಸುರುತ್ತ ಮಾತು ಹಿಂಗ ಹೇಳಿದಿರ್ತಮ್ಮ ಹೆಂಗ ಹೇಳಿದ್ರಿಪ್ಪ ಎತ್ತಾಗಿ ತುಟ್ಟಾಗಿ ಎತ್ತಲದ ಮರವಾಗಿ ಎತ್ತಾಗಿ ತುಟ್ಟಾಗಿ ಎತ್ತಲದ ಮರವಾಗಿ ಮತ್ತ ಗುರುವಿನ ಪಾದದಲ್ಲಿ ಧೂಳಾಗಿರೆಂದು ಸರ್ವಜ್ಞ ಹೌದ್ 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 ಹೌದ್ರಿಪ್ಪ ಎಷ್ಟೋ ಸಲ ಹುಟ್ಟಿ ಹುಟ್ಟಿ ಸತ್ರು ಕೂಡ ಸತ್ತು ಮತ್ತು ಹುಟ್ಟಿದ್ರು ಕೂಡ ಗುರುನಾಥನ ಪಾದದಲ್ಲಿ ಧೂಳಿನ ಧೂಳಾದಪ್ಪ ಅಂದ್ರೆ ನಿನ್ನ ಜನ್ಮ ಸ್ವಾರ್ಥಕ್ಕಾಕದ ತಳಿ ಹೇಳ್ಯಾರಿಪ್ಪ ಮಹಾತ್ಮಾರ್ ಹೇಳಿರ್ತಕ್ಕಂತ ಮಾತ ಪದೇ ಪದೇ ಒತ್ತಿ ಹೌದು ಅದಕ್ಕ ಇನ್ನೊಂದು ಮಾತು ನೆನಪಿಗೆ ಬರ್ತದ ತಮ್ಮ ಏನ್ರಿಪ್ಪ ಅದು ಮಹಾತ್ಮರ ವಾಕ್ಯ ಹೆಂಗದವಪ್ಪ ಅಂದ್ರ ಹೆಂಗ್ರಿಪ್ಪ ಬಂದಂಗ ಹೋದ್ರೆ ಹೌದ್ ಬಂದಂಗ ಹೋದ್ರ ಬಂದನಿಲ್ಲ ಹೆಂಗ ಬಂದಿವಿ ಹೆಂಗ ಹೋಗಿ ಹಂಗ ಹೋದ್ರ ಬಂದನಿಲ್ಲ ಮತ್ತ ಬಿಟ್ಟು ಎಲ್ಲಾರ ಬ್ಯಾರೆ ಕಡೆ ಬ್ಯಾರೇದ ಹಂಗ ಹೋದ ಅಂದ್ರ ನಿನಗ ಬಂಧನ ಕಟ್ಟಿಟ್ಟು ಬುತ್ತಿ ಅಂತೇಳಿ ಹೇಳ್ಯಾರ ಹೌದ್ ಹೌದ್ರಿಪ್ಪ ಬಂದಂಗ ಹೆಂಗಪ್ಪ ಅಂದ್ರ ಹೆಂಗ ತಾಯಿ ಗರ್ಭದಿಂದ ಬರು ಮುಂದೆ ಯಾವ ರೀತಿ ಬಂದದಿ ಏನು ವಚನ ಕೊಟ್ಟು ಬಂದದಿ ಹೌದ್ ಹೌದ್ರಿಪ್ಪ ಹಂಗ ಜರ್ ಕಡ್ತಾ ಹೋಗುತನ ಹಂಗ ಉಳಿದೆ ಅಂದ್ರ ಹಂಗ ಹೋದೆ ಅಂದ್ರ ಹೌದ್ ನಿನಗ ಬಂಧನಿಲ್ಲ ಮತ್ರಿಪ್ಪ ನಿನಗ ಬಂಧನಿಲ್ಲ ಹೌದ್ ಹೌದು ಮತ್ತ ಅಲ್ಲಿ ಕೊಟ್ಟ ವಚನ ತಪ್ಪಿ ಹಾದಿನಿ ಬೇರೆ ಹಿಡಿದಿ ಹೇಳುದಿ ನೀ ಬಂಧನಕ್ಕ ಒಳಗಾಕಿ ಅಂತ ಹೇಳ್ಯಾರ ಅವ್ರ ಹೌದ್ ಹೌದು ಹೆಂಗ ಬಂದಂಗ ಹೋದ್ರ ಬಂಧನ ಇಲ್ಲನು ಅಂತ ಮಾತ ಹೌದು ತಾಯಿ ಗರ್ಭದಿಂದ 9 ತಿಂಗಳು 9 ದಿವಸ ಆದ್ಮೇಲೆ ಏನು ಹೊರಗೆ ಬರೋ ಮುಂದೆ ವಚನ ಕೊಟ್ಟಿದಿ ನೋಡು ಹೌದ್ ಹೌದ್ ಭಗವಂತ ಈ ಮಲಮೂತ್ರದಿಂದ ನನ್ನ ಹೊರಗೆ ಹಾಕಿದೆ ಅಂದ್ರೆ ಸಾಯುವವರೆಗೂ ನಿನ್ನ ಧ್ಯಾನವನ್ನು ಬಿಟ್ಟು ಎಣ್ಣೆ ಧ್ಯಾನವನ್ನು ನಾ ಮಾಡುದಿಲ್ಲ ಅಲ್ಲಿ ಹೇಳ್ತಾನೆ ಹೆಂಗ ಬ್ರಹ್ಮದೇವ ನಿನ್ನ ಕಾಲದಲ್ಲಿ ನಾ ಹರಣ ಕಳೆದ ಬರ್ತೀನಿ ತಳಿ ಏನು ವಚನ ಕೊಟ್ಟಿ ಆ ವಚನ ಜರ್ಕಡ್ತಾ ಪಾಲಿಸಿಕೊಂಡು ಹಾದಿಪ್ಪ ಅಂದ್ರೆ ನಿನಗೆ ಬಂಧನಿಲ್ಲ ಸ್ವರ್ಗದ ಹಾದಿ ಸಿಗೋದಿಲ್ಲ ಸರಳ ಐತಿ ಬಂದಂಗ ಹಾದಿ ಅಂದ್ರ ಹೆಂಗ ಬಂದದ ಹೆಂಗ ಹೋದ್ರ ಸರಳ ಐತಿ ಸ್ವರ್ಗದ ಹಾದಿ ನಿನಗ ಸರಳ ಐತಿ ಹೌದು ಬಂದಂಗ ಜರ್ಕಡ್ತಾ ಹೋಗ್ಲಿಲ್ಲ ಅಂದ್ರ ಬಂಧನ ಐತಿ ನರಕದ ಹಾದಿ ಸರಳ ಈ ಕಡೆ ಐತಿ ಸ್ವರ್ಗದ ಹಾದಿ ಸರಳ ಇಲ್ಲ ಬಂಧನ ಐತಿ ಹೌದ್ ಹೌದ್ ನರಕದ ಹಾದಿ ಸರಳ ಐತಿ ಹೌದ್ ಏನ ಬಂದಂಗ ಹೊಕ್ಕು ಏನು ಬಂದ ಮೇಲೆ ಮತ್ತೆ ಬ್ಯಾರೆ ಹಾದಿ ಹಿಡಿದು ಹೋಗ್ಕೊ ನಿನಗೆ ಬಿಟ್ಟು ಕೊಟ್ಟ ಶೇಯ ಬಂದಂಗ ಹೋಗ್ಬೇಕ್ರಲ್ಲ ಅದಕ್ಕ ಇರ್ಲಿ ತಮ್ಮ ಹೌದು ಬಾಳ ಮಾತನಾಡಲಾರದೆ ಹೌದು ಅಚ್ಚುಕಟ್ಟುವಾಗಿ ವಿಷಯ ಸಿದ್ಧಾಟಿಗೆ ಒಳಗೆ ಬಂದಾವ ಎಲ್ಲೆಲ್ಲಿಗೆ ಬಂದದ್ರಿಪ್ಪ ನಮ್ಮ ಸರಜೋಡಿ ಕಲಾವಿದರು ಬಾಳ ಗದ್ದಲಕ್ಕೆ ಬಿದ್ದು ಗಡಬಡ ಮಾತಾಡಿ ಹೌದು ಎಲ್ಲದವನ್ನ ಮಾತಾಡಿ ಇಲ್ಲಿಗೆ ಚೊನ್ನ ಹೊಲಸು ಯಾವಾರದಾಗ ಬಂದ್ ನಿಂತರವ್ರು ಹೌದು ತೊನ್ನ ಹೊರಗ ಇಲ್ಲಿ ಒಳಗ ಅದ ಹೌದು ಕಟ್ಟಿಟ್ಟ ಬುತ್ತಿ ಕಲಿಕೆ ಮಾತ ಶಾಶ್ವತ ಅಲ್ಲ ಹೌದ್ರಿಪ್ಪ
ಹಾ ಹೌದ್ ಹೌದ್ ಇನ್ನೊಬ್ಬರ ಕಡೆ ಕೇಳಿ ವಿಷಯನ ಮಾತಾಡ್ತೀನಿ ಅಂದ್ರೆ ಅದು ಯಾವಾಗೂ ಸುದ್ದ ಆಗಂಗಿಲ್ಲ, ಅದು ಸೌನು ಆಗಂಗಿಲ್ಲ. ಆಗೋದಲ್ರಿಪ್ಪ. ತನ್ನಲ್ಲಿತ್ತ ಅರಿತು ಹೌದ್ ತನ್ನಲ್ಲಿತ್ತ ತಿಳ್ಕೊಂಡು ಆಹಾ ಮನದಾಗೆ ತೇಜಿಗೆ ಬಂದ ಮಾತಾಡಿದ್ರೆ ಥತ ಏನು ಬರಂಗಿಲ್ಲ, ಹೌದ್ ಹೌದ್ ಅಪಶಬ್ದನು ಬರಂಗಿಲ್ಲ. ಹೌದ್. ನಾವೊಂದು ಮಾತು ಕೇಳಿನಿ, ಏನ್ ಕೇಳಿರಿ? ಜನರಲ್ ಒಳಗ ಹೌದ್ ಈ ಭೂಮಂಡಲದಲ್ಲಿ ಪ್ರತಿಯೊಂದು ದೇವ್ರ ಗುಡಿಯಾಗ ಆಹಾ ಏನ್ ಮಾಡ್ಯಾರು? ಪಾದಗಟ್ಟಿ ಮುಂದದಾವ, ದೇವ್ರ ಒಳಗ ಮೂರ್ತಿ ಒಳಗದ. ಹೌದು ಕಟ್ಟಿ ಏರಿದ ತಕ್ಷಣ ಒಂದು ಆವೆ ಅದ, ಆಗದ ಆವಿಗೆ ನಮಸ್ಕಾರ ಮಾಡಿ ಹೋಗಿ ಮೂರ್ತಿಗೆ ನಮಸ್ಕಾರ ಮಾಡ್ತೀವಿ. ಮಾಡ್ತಾರಿಪ್ಪ. ಈ ಆವೆ ಆದವ್ರ ಯಾರ? ಹೌದು ಯಾವಾಗ ಆದ ಅಂದಾಗ ಹಾ ಸಟ್ಟನ ಒಂದು ಗಿಡಕ್ಕ ರಾಡ್ಯಾಕ ಕಲ್ಲು ಹೋಗದಂಗ ಅದೊಂದು ಪಟ್ನ ಹೊಡೆದ್ ಬಿಟ್ರು. ಏನತ್ತ? ಸಮುದ್ರ ಮತ್ತನ ಮಾಡೋ ಕಾಲಕ್ಕ ಹೌದ್ ಹೌದು 14 ರತ್ನ ಹುಟ್ಟಿದತ್ತ. ಅದ್ರಾಗ ಒಂದ ಹಾ ಕಾಳಕೋಟಿ ವಿಷ. ಕಾಳಕೋಟ ವಿಷ. ಮಾಸ್ತರ ಹೌದು 14 ರತ್ನ ಬ್ಯಾರಿನದಾವು. ಹೌದ್ ಫಸ್ಟ್ಗ ಹುಟ್ಟಿದನ ಹೌದ್ ಇಸ ಹುಟ್ಟ್ಯದ. ಹೌದ್ 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 ಆಮೇಲೆ 14 ರತ್ನ ಹುಟ್ಟ್ಯಾವ. ಹೌದ್ ಹೌದ್ರಿಪ್ಪ. ಮೊದಲು ತಲ್ಯಾಗ ಇದು ಮೊದಲು ಇರ್ಬೇಕು. ನೀ ಎಲ್ಲೇ ಕೇಳ್ಕೊಲಿ ಎಲ್ಲೋ ತಿಳ್ಕೊಲಿ, ಹೌದು ಏನೇನು ಹುಟ್ಟ್ಯಾವ ಏನೇನು ಸ್ವಾಮಾನು ಅಂತಾವ ಹೌದ್ ಮೊದಲು ಅಲ್ಲೇ ತಿಳ್ಕೋಬೇಕು. ಮೊದಲು ಇಷ್ಟ ಹುಟ್ಟದ ಕಾಲಹಲ ವಿಷ ಹುಟ್ಟ್ಯದ. ಹುಟ್ಟಿದ ತಕ್ಷಣ ಹೌದ್ ಮದ್ಯಪಾನ ಹುಟ್ಟ್ಯದ. ಹೌದು ಮದ್ಯಪಾನ ಅಂದ್ರ ಸೆರೆ. ಹಾ ಹಾ ಸೆರೆ ಹುಟ್ಟ್ಯದ. ಆಮೇಲೆ 14 ರತ್ನ ಹುಟ್ಟ್ಯಾವ. ಹೌದ್ ಆಮೇಲೆ ಏನೋ ನಾನಾ ತರ ರಗಡು ಹುಟ್ಟ್ಯಾವ. ಲಕ್ಷ್ಮಿನ ಹುಟ್ಟಿ ಬಂದಾಳ. ಕಾಮಧೇನು ಹುಟ್ಟದ. ಕಾಮಧೇನು ಕಲ್ಪವೃಕ್ಷ ಎಲ್ಲ ಹುಟ್ಟ್ಯಾವ. ಹೌದ್ ಹೌದ್ ಆದ್ರೆ ಹೇಳಿದ್ರಿ ಇವ್ರ ವಿಷಯ ಏನತ್ತ? ಅದಲ ಬದಲ ಹೇಳಬೇಡ್ರಿ. ಹೌದ್ ಸಮುದ್ರ ಮಥನ ಮಾಡುವಾಗ ಹೌದ್ ಮಂದರಗಿರಿ ಪರ್ವತವನ್ನು ಆಹಾ ಕಡಗೋಲು ಮಾಡಿದರು. ಕಡಗೋಲು ಮಾಡಿ ವಾಸಕ್ಕೆ ಹಗ್ಗವನ್ನು ಹಾವ ಹಾವ ಮಾಡಿದರು. ಹೌದ್ ಹೌದ್ ಹಗ್ಗ ಮಾಡಿ 33 ಕೋಟಿ ರಾಕ್ಷಸರ ದೇವತೆಗಳು, ತಲೆ ಕಡೆ 66 ಕೋಟಿ ರಾಕ್ಷಸರ ಹೌದು ತಲೆ ಕಡೆ ಯಾರಾದರೂ 66 ಕೋಟಿ ರಾಕ್ಷಸರ. ರಾಕ್ಷಸರು ಬಾಲ ಕಡೆ ಯಾರಾದರೂ 33 ಕೋಟಿ ದೇವತೆಗಳಾದರು. ಹೌದು ಸಮುದ್ರ ಮಥನ ಮಾಡುವಾಗ ಕಡಗೋಲು ಮಾಡಿ ಕಡಿಯಾಕ ಹತ್ತರು. ಏನಾದ್ರಿಪ್ಪ ಅವಾಗ? ಅವಾಗ ಸಮುದ್ರದಾಗ ಪರ್ವತ ತಳ ಇಳ್ಯಾಕತ್ತು. ಬಡ್ಡ್ಯಾಗ ಆಧಾರ ಇಲ್ಲ. ಹೌದ್ ಹೌದು ಕುಂಟ ಮೇಲೆ ಹೈತ. ಕುಂಟ ಮೇಲೆ ಏನು ಬೆಣ್ಣೆ ಹೊಣ್ಣಂಗಿಲ್ಲ. ಯಾಕಂದ್ರ ಅದಕ್ಕ ಹಗ್ಗನು ಅಂತದ ಬೇಕು. ಅಂದಾಗ ಮಜ್ಜಿ ಕಡದ್ರ ಬೆಣ್ಣೆ ಹೊಡತೈತಿ ಮ್ಯಾಗ. ಹೌದು ನೆಟ್ಕೊಂಡ್ ನಿಲ್ಬೇಕಲ್ಲ ಕಡಗೋಲ್. ಹಂಗ ಬರ್ತೈತಿ. ಹೌದು ವಾಂಕಾದ್ರೆ ಹಂಗ ಬೆನ್ನಿ ಬರ್ತದ. ಬೆಣ್ಣೆ ಬರ್ಬೇಕಾದ್ರೆ ಗತಿ ಏನಕತಿ ನಮ್ಮ ತಾಯಿ ಬಳಗದವ್ರಿಗೆ ಗೊತ್ತು. ಹೌದು ಬರೀ ಬುರ್ಗ ಬರಾಕ್ತಿರ್ಬೇಕು ಇವ್ರಿಗೆ. ಇವ್ರದು ಅಲ್ಲಿ ಕಡಿತ್ನಾಗ ಹೋಗ್ರುವೆ ಇರ್ಲಿ. ಹೌದು ಅವಾಗ ಇದೆಲ್ಲ ತಯಾರಾಗಬೇಕಾದ್ರ ಕಡಗೋಲಕ್ಕೆ ಬಡ್ಡ್ಯಾಗ ಆಧಾರ ಇಲ್ಲ ಆತು. ಹೌದು ಅವಾಗ ಹೇಳಿದ್ರು ತಪ್ಪು ಮಾತಾಡಬೇಡ ಗುರುಜಿ. ಹೌದ್ ಕೂರ್ಮ ಅವತಾರ ಆದದ್ದ ಬ್ಯಾರೆ. ಹೌದ್ ಕೂರ್ಮ ಅವತಾರ ಆಗಿ ಬಡ್ಡ್ಯಾಗ ಹೋದತ್ ಹೇಳಿರ್ಲಿ. ಇದೆ ನೋ ಡಿಸಿಷನ್ ಇದು ಅಲ್ಲ ಅಲ್ಲಿದ. ನಿನ್ನ ಕೈ ಹಾಕ್ಸಕ್ರಿನ ಬ್ಯಾರೆ ಹಾಕತಿರ್ಲಿ. ಆದ್ರೂ ಅಲ್ಲಿ ಏನಾತಪ್ಪ ಅಂದ್ರ ಮಂದರಗಿರಿ ಪರ್ವತನು ಅಂತದ ತಮ್ಮ ಯಾರಿಗೂ ದೇವತೆಗಳಿಗೆ ದೈತ್ರಿಗೆ ಹಾಸ್ಕೊಲಾರಕ್ಕಾಗಿ ಮುಣಗಾಕತ್ತು. ಹೌದು ಅವಾಗ ಶ್ರೀಕೃಷ್ಣ ಪರಮಾತ್ಮನ ಧ್ಯಾನವನ್ನು ಮಾಡಿದಾಗ ಹೌದು ಸಮುದ್ರ ಮಥನ ಆಗೋದನ್ನು ತಿಳ್ಕೊಂಡು ಹೌದು ಆವಿ ರೂಪವನ್ನು ತೊಟ್ಟು ಕಡ್ಕೊಂಡು ಬಡ್ಡಾಗ ಕುರ್ಮಾವತಾರ ಕೂರ್ಮ ಅವತಾರ ದಿನ ಐತೇನ. ಹೌದು ಅವ್ರು ಹೇಳಿದ್ದ ಹೇಳ್ತನ್ರಿ. ಆವಿ ರೂಪ ತೊಟ್ಟು ತನ್ನ ಬೆನ್ನ ಮೇಲೆ ಸಮುದ್ರ ಮಥನ ಮಾಡುವಾಗ ಮಂದರಗಿರಿ ಪರ್ವತನು ಹೊತ್ತು ಮಥನ ಮಾಡಿ ಎಲ್ಲಾ ಅವಯವಗಳನ್ನು ಎಲ್ಲಾ ಹುಟ್ಟಿಸಿರ್ತಕ್ಕಂತ ವಿಷಯನ ಇಟ್ಕೊಂಡು ಇಡೀ ಜಗತ್ತದಾಗ ಭೂಮಂಡಲದಲ್ಲಿ ಪ್ರತಿ ಒಂದು ದೇವರ ಗುಡಿಗೆ ಫಸ್ಟಕ್ಕ 2ನೇ ನಮಸ್ಕಾರ ಅವಂದ ಆಗಲಿ ತಿಳ್ಕೊಂಡು ಆವಿ ಮಾಡಿ ಪ್ರತಿ ಒಂದು ಗುಡಿ ಮುಂದ ಇಟ್ಟಾರ. ಮಾಸ್ತರ ಇದನ್ನ ಸರಿಯಾಗಿ ನಟ್ಟು ತಡಿಯಾಗ ನೀ ತಗೊಂಡ ಮೈಕ್ ಟೇಜಿಗೆ ಬಾ. ಇನ್ನು ಇನ್ನೊಂದು ಮಾತ ಏನ ಕೇಳಿದ್ದು ನಾವ
ನೇಮಗಂಬಳಿ ಹೋಮಗಂಬಳಿ ಮಲ್ಲಗಂಬಳಿ ಮೂರತ್ತಿ ಹುಟ್ಟ್ಯಾವ ಋಷಿ ಮುನಿಗಳ ರೋಮದಿಂದ ಹುಟ್ಟ್ಯಾವ. ಹೌದು ಹೌದಿಲ್ಲ? ಹೌದು. ಆದ್ರೂ ಅವಕ್ಕ ಕಂಬಳಿ ಅಂದ್ರು, ನೇಮಗಂಬಳಿ ನೇಮ ಕೆಟ್ಟರು, ಮಲ್ಲಗಂಬಳಿ ಮಾದೇವದ. ಹೌದು. ಹೋಮಗಂಬಳಿ ಹೋಮ ಕೆಟ್ಟರು. ಮತ್ತೀಗ ಸಿದ್ರನ ಹೊತ್ತು ಮೆರೆಸತಕ್ಕಂತ ಜಾಡಿಯಲ್ಲಿ ಹುಟ್ಟ್ಯದ. ಹೌದಾ? ಯಾವಾಗ ನನ್ನ ಮತ್ತ ಗೊಂಗಡಿ ಅತ್ತಾರ ಅವ್ರ. ಏನಂದ್ರೆ ಗೊಂಗಡಿ ಅಂದ್ರೆ ನಿನ್ನ ಬಿಗ್ಗಿನ ಬಿಡಿಸ್ತಾನ ಮತ್ತ. ಹೌದು. ಇಂತ ಪಂಡಿತಗಳು ಬಾಳ ಮಂದಿ ಆಗಿ ಹೋಗ್ಯಾರ ನನಗ. ಇಂತ ಪಂಡಿತಗಳು ಬಾಳ ಮಂದಿ ಆಗಿ ಹೋಗ್ಯಾರ. ಗೊಂಗಡಿ ಅಂದ್ರೆ ನಿನ್ನ ಬಿಂಗಿನ ಬಿಡಿಸ್ತಾನ. ಗೊಂಗಡಿ ಕೌಂದ ಅನ್ನೋರ್ ಕರೆ ಗೊಂಗಡಿ ಅಂತಾರ. ಗೊಂಗಡಿ ಕಂಬಳಿ ಜಾಡಿ ಅನ್ನುವ ಜಾಡಿ ಎಲ್ಲಿ ಹುಟ್ಟ್ಯದ ಅಟ್ಟ ಕೇಳಿನ. ನಿನಗ ಎಷ್ಟೋ ವರ್ಷ ಅಲ್ಲ. ಯಾಕಂದ್ರೆ ಇವ್ ಹಳ್ಳೂರ್ ಎಲ್ಲಪ್ಪ ಅಂದ್ರೆ ಇನ್ನು ಸಾದಾ ತಿಳಿಬೇಡ. ಏನ್ ಬರ್ಬರ್ತೇನ್ ತಿಳಿಯಂಗಿಲ್ರಿ. ಚಾದರ ಬಡಿಸಿಟ್ಟ ಕೌದಿ ಅನ್ಕೋತ ಹೋಗುತ್ತಾರ. ಅದ ಬ್ಯಾಡ ತಮ್ಮ ಸಿದ್ಧಾಟಿಗೆ ಒಳಗ. ಹೌದು. ನಾವ್ ಏನು ತೆಗಿಬೇಕಾಗತ್ತೆ? ನಮ್ಮ ಹಾಲು ಮತದಲ್ಲಿ ಸಿದ್ಧರಿಸುವ ಹೊತ್ತಿ ಮೆರ್ಸಾತಿದೀವ ಅಂದ್ರ ನಾವು ನೀವು ಎಲ್ಲ ಬಳಸ್ತಕ್ಕಂತ ಶಿವಸ್ಥಾನದಾಗ ಹುಟ್ಟಿರ್ತಕ್ಕಂತ ಒಂದೊಂದ ಹಾಳು ಸ್ವಾಮಿಗಳನ್ನ ಎಲ್ಲಿ ಪರ್ವದಿಂದ ಹುಟ್ಟ್ಯಾವ ಅವತ್ತನ ನಾವ ತಿಳ್ಕೋಬೇಕಾಗೈತಿ. ಹಿರಿಯರ ಬಾಯಿದಿಂದಾಗಲಿ ಒಂದ ಬರ್ದಿರ್ತಕ್ಕಂತ ಹಿಂದ ಒಂದ ಲೇಖದಲ್ಲಿ ಆಗ್ಲಿ ನಾವು ತಿಳ್ಕೊಂಡು ಮಾತಾಡ್ಬೇಕಾಗೈತಿ. ಹೌದು. ಬರೇ ಖಾಗಾಕ ಬಾರ ಗುಬ್ಬಾಕ ಬಾರ ಖಾಗಾಕ ಅಂದ್ರ ಹೆಂಗ ಆಕೈತಮ್ಮ ಅಂದ್ರ ಉಸಿಕಿನಾಗ ನೀರ್ ಹಾಕಿ ಉಂಡಿ ಕಟ್ಟಿದಂಗ ಆಕೈತಿ. ಅದ ಹೆಂಗ ಆಗ್ತದ ಉಂಡಿ? ಉಸಿಕಿನಾಗ ಉಂಡಿ ಕಟ್ಟಿದ ನೀರ್ ಹಾಕಿದ್ರ ಉಂಡಿ ಯಾವ ಜಲಮದಾಗ ಆಗಂಗಿಲ್ಲ ಅದ. ಎಲ್ಲಾ ಹಾಡವ್ರಿಗೆ ಇನ್ನೊಂದ ಮಾತು ಹೇಳ್ತೀನಿ. ಸರಜೋಡಿ ಕಲಾವಿದರೆ ಸರಜೋಡಿ ಕಲಾವಿದರಿಗೆ ಒಂದು ಮಾತು ಹೇಳ್ತಾನ. ಜಾಡಿ ಏನು ಅಂತಾನ ಎಲ್ಲಿ ಹುಟ್ಟ್ಯದ ನಮ್ಮ ಧರ್ಮಕ್ಕ ಜಾಡಿ ಅಂತ ಯಾವಾಗ ಬಿರುದು ಬಿತ್ತು ಮೂರು ಕಂಬಳಿ ಬಿಟ್ಟ ಹೇಳ್ಬೇಕು. ಹೌದ್ರಿಪ್ಪ. ಇದಕ್ಕ ಗೊಂಗಡಿ ಅಂದ್ರು, ಮುಂದ್ ಬಂದ್ ಹೆಗದ ಮೇಲೆ ಅಕ್ಕನ ಜಾಡಿ ಅಂದ್ರು, ಜಾಡಿಸಿ ಮಳಿಕರಿ ಅನ್ನ ಜಾಡಿ ಅಂದ್ರು. ಈ ಮಾತು ಯಾರು ಹೇಳಕ್ ಹೋಗ್ಬೇಡ್ರಿ. ಹಾಸಿಗೆ ಅಂದ್ರು ಅತ್ ಹೇಳವ್ರಿ ಅವ್ರ ಮುಂದ. ಹೌದು. ಸರಜೋಡಿ ಗುರುಜಿ ಅವರ ಮಾತ ಈಗ ಎಷ್ಟೋ ಟೇಜಲ್ಲಿ ಹಾಡಿನ ಕರೆ ಇಟ್ಟು ಒಂದ್ ಸ್ವಲ್ಪ ಬಿರ್ಸ್ ಮಾಡ್ಬೇಕಾದ್ರ ಹೊಳ್ಳಿ ನಾನು ಎರಗಟ್ಟಿ ಅವ್ರು ಕರ್ಸಾಕತ್ತಾನ ಅನ್ನೋದಿಟ್ಟು ಬಿರ್ಸ್ ಮಾಡ್ಬೇಕಾಗೈತಿ. ಹೌದು. ಬೇಕಾರ ನಿಂದರಿ ತಿಳಿಬೇಕಾಗೈತಿ, ನೀರ ಬೇಕಾರ ನಂದರಿ ತಿಳಿಬೇಕಾಗೈತಿ. ಅದಕ್ಕೇನ್ ಹೇಳಿನಿ, ಯಾರು ಕೇಳಿದ್ರೆ ಯಾವ ಇಟ್ಟು ಹೊಡೆದು ನೋಡ್ರಿ. ಜಾಡಿ ವಿಷಯ ಯಾರ ಮಾತಾಡಿ ಜಾಡಿ ಎಲ್ಲಿ ಹುಟ್ಟೈತಿ ಯಾರ ಮಾತಾಡಿದ್ರ ಅಂದ್ರ ಇವತ್ತಿಗೆ ನಾ ಹಾಡಿಕೆ ಬಿಡ್ತಾನ. ಮತ್ತ 21, 2.5, 3.5, 4.5, 5.5 ಇಂತ ಯಾರು ಮಾತಾಡಿಲ್ಲ, ಎಲ್ಲಾರು ಮಾತಾಡ್ಯಾರ. ಆದ್ರೆ ಇಲ್ಲಿ ಹುಟ್ಟಿದ ಬೇಕು ಮೊದಲ. ಹೌದ್ರಿಪ್ಪ. ಡೋಳ ಹೆಂಗ ಡೋಳ ಸುರದ್ ಐತಿನಿಂದ ಹುಟ್ಟದ ನೋಡು. ಹಂಗ ಕುರಿ ಹೆಂಗ ಮೊದಲು ಹುಟ್ಟ್ಯಾವ ನೋಡು. ಹಿಂಗ ನಮ್ಮ ಶಿವಸ್ಥಾನದಾಗ ನಾವು ಬಳಸ್ತಿರ್ತಕ್ಕಂತ ವಿಷಯಗಳು ಏನದಾವ ಮೂಲತಃ ಎಲ್ಲಿದಿಂದ ಹುಟ್ಟದು ಯಾರಕ್ಕ ಬಿರದವನ್ನ ಕೊಟ್ರು ಅಂತ ಮಾತೈತಿ. ಹಂಗೇನ ಅಲಗರ್ಜಿ ನಿನ್ನ ಬಿಡುವಂತ ವಿಷಯ ಅಲ್ಲದ ಮಾಸ್ತರ. ಅಲಗರ್ಜಿ ಬಿಚ್ಚುವಂತ ವಿಷಯನು ಅಲ್ಲ. ನಿನಗ ಯಾವಾಗ ನನಗ ಒಟ್ಟ ಬರಂಗಿಲ್ಲ ಗುರುಜಿ ಅಂದ್ರ ನಾ ಹೇಳಿ ಹೋಗ್ಲಿಕ್ಕಂದ್ರ ನನ್ನ ಹೆಸರು ಕರಿಬೇಡ. ಬರೇ ಬಾಯ್ಲಿ ಹೇಳಂಗಿಲ್ಲ. ಮತ್ತೆ ಹೆಂಗ ಹೇಳವ್ರು? ಬಾಯ್ಲಿ ನಾ ಹೇಳಂಗಿಲ್ಲ. ಎರಗಟ್ಟಿ ಊರಾಗ ನನ್ನೊಂದ್ 2 ಎಕರೆ ಭೂಮಿ ಐತಿ ಅಂದ್ರ ಈ ಕೊಟ್ಟು ಮಂದಿ ಎಲ್ಲ ತಿರುವಾಡಿ ಬಡಿತಾರ ನನ್ನ ಮತ್. ಹೌದು. ಉತ್ತಾರ ಅದಕ್ಕ ಕೊಟ್ಟು ಹೋಗ್ಲಿಲ್ಲ ಅಂದ್ರ ನನ್ನ ಹೆಸರು ಕರಿಬೇಡ ಗುರುಜಿ. ಹೌದಾ? ಅದಕ್ಕ ಬಹಳ ಮಾತನಾಡಲಾರ್ದೆ ನನ್ನ ಒಂದು ಮಾತು ವಿಷಯ ಕೇಳಿದ್ರು. ನಡಹಟ್ಟಿ ನಾಗರಾಯನ ತಾಯಿ ತಂದೆ ಯಾರತ್ತ? ಹೌದಾ? ಹೇಮಾಲಿಕೆ. ಮೊದಲು ಕೇಳ್ರಿ ನಾ ಏನ್ ವಿಷಯ ಬಿಡಿಸೇನತ್ತ. ಮುತಾಲಿಕರಾಯ ಹೇಮಾಲಿಕೆ ಅಲ್ಲದ ಹೇಮಾವತಿ ಮಾಸ್ತರ. ಉತ್ತರ ಕರೆಕ್ಟ್ ಇರ್ತಾರ. ಬಾಳ ವಿಚಾರಂಗಿಲ್ಲ, ಬಾಳ ದೂರ ಹೋಗಂಗಿಲ್ಲ. ಅದಕ್ಕ ನಿಮಗ್ ಹೇಳಿಲ್ಲ. ಈಗೀಗ ಆವೇ ಮೊದಲ ವಿಷಯ ಬಿಡಿಸಿದ್ರ ತಪ್ಪ ಅನ್ನಂಗಿಲ್ಲ. ಆದ್ರೆ ಅದನ್ನ ಚಿತ್ರ ಮಾಡಿ ಹೇಳ್ರಿ. ಯಾಕಾತು ಏನಾತು ತಪ್ಪು ಮಾತಾಡ್ಬೇಡ, ವಿಸ್ತಾರ ಮಾಡಿ ಹೇಳ್ಬೇಕು ನಮ್ಮ ಹೋಗಿ. ಅದಕ್ಕೆ ಬಹಳ ಇನ್ನ ಅಚ್ಚುಕಟ್ಟವಾಗಿ ಮಾತನಾಡಲಾರದೆ ಭಗವಂತನ ಸೇವಾದಲ್ಲಿ ಬಂದಿವಿ. ಹೌದಾ? ಅದಕ್ಕೆ ಇನ್ನ ಒಂದ್ 5 ನುಡಿ ಸುಂದರ ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ. ಅವ್ರ ಏನ ವಿಷಯ ಗೊತ್ತ ಹೇಳ್ತಾರೋ ಏನ ನನಗ ಸಿಕ್ಕಿಲ್ರಿ ತಳಿ ಹೇಳ್ತಾರೋ ಹೇಳಿ. ಏನ್ ಹೇಳ್ತಾರೆ ಹೇಳಿಬಿಡು. ವಿಷಯ ಏನು ಹೇಳಲಿ. ಯಾವಾಗಿದ್ರು ಇದೊಂದು ನಿಮಗ ಕಟ್ಟಿಟ್ಟ ಬುತ್ತೆಯನ್ನು ಯಾವಾಗ ಕೂಡಿದ್ರು
ಹಾ ಹಾ ನನ್ನ ಬಾಯಲ್ಲಿ ಅಂತ ನಾ ಹೇಳಂಗಿಲ್ಲ, ಹಾ ಹಾ ನಿಮ್ಮ ತೆಕ್ಕಿದ್ ಬಿಡಿಸೋತಕ ಬರಂಗಿಲ್ಲ. ಬಿಡಿಸ್ತಾರ ಒಳ್ಳೆ ಶಾನರ್ದಾರ ಅವರು. ಮತ್ ಯಾವಾಗ ನಮಗ್ ಸಿಕ್ಕಿಲ್ಲ ಶರಣ ಬರ್ತೀರಿ ಅವಾಗ ಹೇಳಿ ಹೋಗ್ಲಿಕ್ಕಂದ್ರ ನನ್ನ ಹೆಸರ ಅಲ್ಲ. ಹಾ ಹಾ ಬ್ಯಾರೆ ಇಟ್ಬಿಡು ತಗೋರಿ ನಿಮಗ್ ಏನು ಬ್ಯಾರೆ ಇಡ್ತಿ ಹೆಸರು ಇರ್ಲಿ ತಮ್ಮ. ಅದಕ್ಕೆ ಒಂದು 5 ನುಡಿ ಸುಂದರ ಚಾಲವನ್ನ ಹಾಡಿ ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಹೋಗ್ತದ ತಾಳೆ ಕೊಡುನು.